नियमांचे उल्लंघन केलेल्यांनी भरायचे बाकी असलेले दंड भरण्यासाठी सवलत देण्यात आली आहे, असे शहर पोलीस आयुक्त भूषण बोरसे यांनी सांगितले। बेळगावमध्ये पत्रकार परिषदेत ते बोलत होते। ही सवलत ऑगस्ट 23 पासून सप्टेंबर 12 पर्यंत लागू राहील। बाकी असलेले वाहन चालकांनी दंड भरावा लागेल। शहरात एकूण 35 कोटी रुपयांचा वाहतूक उल्लंघन दंड बाकी असल्याचं त्यांनी सांगितलं। ಸರ್ಕಾರ ವತಿಯಿಂದ ಒಂದು ಆರ್ಡರ್ ಬಂದಿದೆ। ಅದರಲ್ಲಿ ಟ್ರಾಫಿಕ್ ಫೈನ್ ಇದೆ, ಅದರಲ್ಲಿ 50% ಕನ್ಸೆಷನ್ ನೀಡಲಾಗಿದೆ। ಈ ಆರ್ಡರ್ 23/8/2025ರಿಂದ 12/9/2025 ವರೆಗೆ ಜಾರಿನಲ್ಲಿ ಇರುತ್ತದೆ। ಯಾರ್ಯಾರ್ದು ಫೈನ್ ಅಮೌಂಟ್ ಪೆಂಡಿಂಗ್ ಇದೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ದು ಕರ್ನಾಟಕ 1/ಬೆಳಗಾವಿ 1 4 ಸೆಂಟರ್ಸ್ ಇವೆ। ಅಶೋಕ್ ನಗರ್, ದೂರದರ್ಶನ್ ನಗರ್, ರಿಸಾಲ್ದಾರ್ ಗಲ್ಲಿ ಮತ್ತು ಗೋವಾ ವೆಸ್। ಈ 4 ಜಾಗೆಯಲ್ಲಿ ನೀವು ತುಂಬಬಹುದು, ಅಥವಾ ನಮ್ದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ತುಂಬಬಹುದು, ಅಥವಾ ನಮ್ದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ನನ್ನ ಕಚೇರಿನಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಇದೆ, ಅಲ್ಲಿ ಅದು ತುಂಬಬಹುದು। ಜನರು ಈ ಅವಕಾಶ ಏನು ಬಂದಿದೆ ದಯವಿಟ್ಟು ಅದನ್ನು ನೀವು ಬಳಸಿ ಮತ್ತು ನಿಮ್ಮ ಫೈನ್ ದಯವಿಟ್ಟು ಕ್ಲಿयर ಮಾಡಿ। शहरात दंड न भरलेल्यांसाठी ही शेवटची संधी आहे, अन्यथा येणाऱ्या दिवसात तुमचे वाहन जप्त केले जाईल, असेही त्यांनी स्पष्ट केले। संकल्प शिंदे, KMM मराठी, बेळगाव।